ಶರೀಫ್ ಸರ್ ನಮಸ್ತೆ. ನಿನ್ನೆ ಆಗಿದ್ದ ಇನ್ಸಿಡೆಂಟು ಎಲ್ರಿಗೂ ಬೇಜಾರಾಗಿದೆ. ಹಾಗೆ ಸುಗ್ರೀವನ್ಗೂ ಮತ್ತು ನಮ್ಮ ಲಕ್ಷ್ಮಣ ಆನೆಗೆ ಮತ್ತೆ ಕ್ಯಾಂಪಿಗೆ ಕಳಿಸಿದ್ರು ಅನ್ನೋ ವಿಷಯನೂ ಕೇಳ್ಪಟ್ವಿ. ಹೇಗಿದೆ ಈಗ ಸರ್ ಕಂಡೀಷನಲ್ಲಿ? ಹೌದು, ವಾಪಸ್ ಹೋಯ್ತು. ಸುಗ್ರೀವ ಮತ್ತೆ ಲಕ್ಷ್ಮಣ ವಾಪಸ್ ಹೋಗಿದ್ದು ನನ್ಗೆ ಯಾಕೋ ಒಳ್ಳೇದನ್ನಿಸ್ಲಿಲ್ಲ ಸರ್. ಯಾಕಂದ್ರೆ ಈಗ ಮದ ಇರುವಂತ ಸಾಕಣೆಗಳಿದ್ರೆ ಇಲ್ಲಿ ತುಂಬಾ ಒಳ್ಳೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದೇ ಒಂದು ಇದು. ಯಾಕಂತ ಹೇಳಿದ್ರೆ ಕಾಡಾನೆಗೂ ಮದ ಇದ್ದಾಗ, ಸಾಕಾನೆಗೂ ಮದ ಇದ್ದಾಗ ಮುಖ ಕೊಟ್ಟು ನಿಲ್ಲುವಂತದ್ದು ಮದ ಇರೋ ಆನೆನೆ. ಮದ ಇಲ್ದಲೆ ಹೋದ್ರೆ ಯಾವ ಆನೆ ಮುಖ ಕೊಟ್ಟು ನಿಲ್ಲಿಸ್ತಾರೆ, ಯಾವ ಆನೆ ಮುಖ ಕೊಟ್ಟು ನಿಲ್ಲುತ್ತೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ಲಕ್ಷ್ಮಣ ಮತ್ತೆ ಸುಗ್ರೀವ ವಾಪಸ್ ಹೋದ ನಂತರ ಈಗ ನಮ್ಗೆ ನಿನ್ನೆ ದಿವಸ ರಾತ್ರಿ ಈಗ ಶ್ರೀಕಂಠ ಮತ್ತೆ ನಮ್ಮ ಭೀಮ ಮತ್ತೆ ಬರ್ತಾ ಇದೆ ಈಗ ಕ್ಯಾಂಪಿಗೆ. ಈಗ ಬಂದಿದೆ ಆಲ್ರೆಡಿ. ಈಗ ಇವತ್ತು ಕಾರ್ಯಾಚರಣೆ ನಡೆಸ್ತಾರೋ ನಡ್ಸಲ್ವೋ ಅನ್ನೋದು ಒಂದಿದೆ. ಯಾಕಂದ್ರೆ ಹಿಂದೆ ಎಲ್ಲ ಅಮಾವಾಸ್ಯೆ ಟೈಮಲ್ಲೆಲ್ಲ ಕಾರ್ಯಾಚರಣೆ ನಡೆಸ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಸಂಪ್ರದಾಯ ರೀತಿಲಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತಿನ ಮಟ್ಟಿಗೆ ಮಾತಾಡೋದಾದ್ರೆ ನಿನ್ನೆ ದಿವಸ ನಮ್ಮ ಕಾವಾಡಿಯಾದಂತ ರಾಜಣ್ಣನ ಮೇಲೆ ಸುಗ್ರೀವ ಯಾವ ರೀತಿ ದಾಳಿ ಮಾಡ್ತು, ಯಾತಕ್ಕೋಸ್ಕರ ದಾಳಿ ಮಾಡ್ತು ಅನ್ನೋದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಲಕ್ಷ್ಮಣ ಆನೆಗೂ ಕೂಡ ಮದ ಇತ್ತು. ಆ ಮದ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಾನೆಯಿಂದ ಒಂದಾನೆಗೆ ಈಗ ಸುಗ್ರೀವನ್ಗೆ ಮದ ಕಮ್ಮಿ ಆಗ್ತಾ ಬಂದಿತ್ತು, ಈಗ ಲಕ್ಷ್ಮಣನ್ಗೆ ಮದ ಇತ್ತು. ಇಲ್ಲಿ ಬಳಸ್ಕೊಂತಾ ಇದ್ರೆ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ಆದ್ರೆ ಅಗ್ರೆಸಿವ್ ಇರೋ ಕಾರಣ ಏನಂತ ಹೇಳಿದ್ರೆ, ಆಗೋಕ್ಕೂ ಕಾರಣ ಏನಂತ ಹೇಳಿದ್ರೆ ಈಗ ಮದ ಇರೋಂತ ಕಾರಣನೇ ಮತ್ತೆ ಸುಗ್ರೀವನ ತುಂಬಾ ಅಗ್ರೆಸಿವ್ ಆನೆನೆ, ಒಳ್ಳೆ ಆನೆ. ಆದ್ರೆ ಅದು ಒಂದಕ್ಕೊಂದು ಜಗಳ ಆಡೋ ಮೂಮೆಂಟ್ಗೂ ಹೋಗುತ್ತೆ ಸಾಕಾನೆಗಳೇ. ಹಾಗಾಗಿ ಅದನ್ನ ಉಳ್ಸಕ್ ಹೋದ್ರ ಕಾವಡಿಯವರು ಒಂದಕ್ಕೊಂದು ಜಗಳ ಆಡಬಾರ್ದು ಅಂತ ಆವಾಗ ಇವ್ರ ಮೇಲೆ ದಾಳಿ ಆಯ್ತು ಅನ್ನೋದು ಒಂದು ಅನಿಸ್ತಾ ಇದೆ. ಈಗ ಏನೋ ಒಂದು ನಮ್ಮ ದೇವ್ರ ದೊಡ್ಡವನು ಇವತ್ತು ನಮ್ಮ ಕಾವಡಿಯಾದಂತ ರಾಜಣ್ಣನವರಿಗೆ ಏನೋ ಜೀವಕ್ಕೇನು ತೊಂದರೆ ಆಗಿಲ್ಲ, ಒಂದು ಮೇಜರ್ ಆಗಿ ಪೆಟ್ಟು ಬಿದ್ದಿದೆ. ಆದ್ರೆ ಜೀವಕ್ಕೇನು ಹಾನಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಸರ್, ಇವಾಗ ಭೀಮನ್ಗೂ ಮದ ಇದೆ, ಹಾಗೆ ಬೇರೆ ಆ ಭಾಗದಲ್ಲಿ ಯಾವ್ಯಾವ ಆನೆಗಳಿಗೆ ಮದ ಇದೆ ಸರ್? ಈಗ ಹೇಳಕ್ ಆಗ್ತಿಲ್ಲ ನೋಡಿ, ಕ್ಯಾಪ್ಟನ್ಗೆ ಮದ ಕಮ್ಮಿ ಆಗಿ ಅದು ಭೀಮನ್ಗೆ ಹೆದರಿ ವಾಪಸ್ ಹೋಗಿತ್ತು. ಈಗ ಕ್ಯಾಪ್ಟನ್ ಕಡಾನೆನೂ ಕೂಡ ನಮ್ ಸೈಡೇ ಬಂದಿದೆ. ಈಗ ನಮ್ಮ ಕೋಗೋಡು ಅರಮನೆ ಗುಡ್ಡ ಅಂತ ಇದೆ, ಆ ಭಾಗದಲ್ಲಿ ನಿನ್ನೆ ಮೊನ್ನೆ ದಿವ್ಸ ಹಗ್ಗ ಕಟ್ ಮಾಡ್ಕೊಂಡು ಹೋದಂತ ಕಾಡಾನೆ ಕೂಡ ಅಲ್ಲೇ ಇದೆ. ಇನ್ನೊಂದು ವಿಚಾರ, ನಮ್ಮ ಭೀಮಾ ಅಂಡ್ ಟೀಮ್ ಕೂಡ ಅಲ್ಲೇ ಇದೆ. ಇನ್ನೊಂದು ಟೀಮ್ ನಮ್ಮ ಕಿತ್ತವರ ಭಾಗದಲ್ಲಿದೆ. ಇನ್ನೊಂದು ಸಿಂಗಲ್ ಆನೆ ನಮ್ಮ ಅರೆಹಳ್ಳಿ ಹೋಬಳಿ ಸುತ್ತಮುತ್ತ ಪ್ರದೇಶದಲ್ಲಿ ಓಡಾಡ್ಕೊಂಡಿದೆ. ಈಗ ಯಾವ ಆನೆಗೆ ಈಗ ಮದ ಇದೆ ಇಲ್ಲ ಅಂತ ಯಾವ್ದೇ ರೀತಿ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಇನ್ನೂ ಭೀಮನ್ಗೆ ಮದ ಕಮ್ಮಿ ಆಗಿಲ್ಲ, ನಮ್ಮ ಕಾಡಾನೆ ಭೀಮನ್ಗೆ. ಈಗ ಇದು ಸೇಫ್ ಆಗಕ್ಕೆ ನಮ್ಮ ಭೀಮನೊಟ್ಟಿಗೆ ಹೋಗಿ ಸೇರ್ಕೊಳ್ಳುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಕಿರಣ್. ಯಾಕಂತ ಹೇಳಿದ್ರೆ ಅವತ್ತಿನ ದಿವಸ ವಿಕ್ರಾಂತ್ ಕೂಡ ನಮ್ಮ ಭೀಮ ಇರೋ ಜಾಗಕ್ಕೆ ಹೋಗಿ ಹುಡುಕೊಂಡ್ಬಂದು ನಮ್ಮ ಭೀಮನೇ ಹುಡುಕೊಂಡ್ಬಂದಿತ್ತು. ಈಗ ನಮ್ಮ ಭೀಮನ್ಗೆ ಮದ ಇರೋ ಕಾರಣ ಯಾವ್ದೇ ಗಂಡಾನೆಗಳು ಹತ್ರ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ನಿನ್ನೆ ದಿವಸ ಆದಂತ ಇದ್ರಲ್ಲಿ ಒಂದು ಏನ್ ಸಂದರ್ಭ, ಮೊನ್ನೆ ದಿವಸ ಏನಾಯ್ತು, ಏನ್ ಹಗ್ಗ ಕಟ್ ಮಾಡ್ಕೊಂಡು ಈಗ ಸಾಕಾನೆ 4 ಸಾಕಾನೆ ಮೇಲೆ ದಾಳಿ ಮಾಡಿ ಏನ್ ಪರಾರಿ ಆಯ್ತು ಏನು ಕಾಡಾನೆ, ಆ ಕಾಡಾನೆ ಈಗ ಸೇಫ್ ಆಗಕ್ಕೆ ನಮ್ ಭೀಮಾನೇ ಗಟ್ಟಿ. ಹಾಗಾಗಿ ಭೀಮಾ ಇರೋ ಕಡೆನೆ ಈಗ ಒಂದು ಅರ್ಧ ಕಿಲೋಮೀಟರ್ ಗ್ಯಾಪ್ ಅಲ್ಲಿ ನಮ್ಮ ಕಾಡಾನೆ ಈಗ ಹಗ್ಗ ಹರ್ಕೊಂಡು ಹೋಗಿದ್ ಕಾಡಾನೆ ಇದೆ. ಈಗ ಇನ್ನೊಂದ್ ವಿಚಾರ ಏನೋ ನಾನ್ ಕೇಳ್ಪಟ್ಟಿದ್ದು, ಈಗ ಇನ್ನೊಂದ್ ಕಾಡಾನೆ ಒಂಟಿಯಾಗಿ ಓಡಾಡ್ಕೊಂಡಿರುವಂತ ಈಗ ಕಿತ್ತಾವರ ಏನು ಎಸ್ಟೇಟ್ ಮೊನ್ನೆ ದಿವಸ ಏನ್ ಕಾರ್ಯಾಚರಣೆ ನಡೀತು, ಅದೇ ಜಾಗದಲ್ಲಿ ಇನ್ನೊಂದು ಕೂಡ ಒಂದು ಒಂಟಿ ಕಾಡಾನೆ ಓಡಾಡ್ತಿದೆ ಅಂತಾರೆ. ಒಂಟಿ ಅಂದ್ರೆ ಅದೇ ಜೂನಿಯರ್ ಕರಡಿ ಇರ್ಬೋದು, ಇಲ್ಲ ಅಂದ್ರೆ ಪೆನ್ಸಿಲ್ ಕೋರೆನೂ ಕೂಡ ಇರ್ಬೋದು. ಯಾಕಂದ್ರೆ ಪೆನ್ಸಿಲ್ ಕೋರೆ ಕೂಡ ಕಣ್ಗುಪ್ಪೆ ನಮ್ಮ ಕೋಗೋಡು ಈ ಭಾಗದಲ್ಲೇ ಓಡಾಡ್ಕೊಂಡಿದೆ ಭೀಮನ್ನ ಭಯಪಟ್ಟು. ಹಾಗಾಗಿ ಬೇರೆ ಕಾಡಾನೆಗೂ ಕಾರ್ಯಾಚರಣೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಕಾಡಾನೆ ಮೊನ್ನೆ ದಿವಸ ಏನು ಕಾರ್ಯಾಚರಣೆ ನಡೀತು, ಆ ಕಾಡಾನೆಗೆ ಹಿಡಿಯಕ್ ಹೋದ್ರೆ ಈಗ ಭೀಮ ತುಂಬಾ ಹತ್ರದಲ್ಲಿದ್ದಾನೆ ಆ ಭಾಗದಲ್ಲಿ. ಹಾಗಾಗಿ ಯಾವ ರೀತಿ ಮಾಡ್ತಾರೆ ಅರಣ್ಯ ಇಲಾಖೆಯವರು, ಅವರ ಏನ್ ಮೈಂಡ್ ಸೆಟ್ ಇದೆ, ಅವರ ಪ್ಲಾನಿಂಗ್ ಏನಿದೆ ಅಂತ ನಾಳೆ ಕಾರ್ಯಾಚರಣೆ ನಡೆಸ್ಬೋದು. ಯಾಕಂದ್ರೆ ಇವತ್ತಂತೂ ಕಾರ್ಯಾಚರಣೆ ನಡೆಯೋದು ಡೌಟ್ ಇದೆ ಕಿರಣ್. ಅಂದ್ರೆ ಇದೊಂಥರ ಫಸ್ಟ್ ಟೈಮು ಈ ತರ ಆಗ್ತಾ ಇರೋದು, ಹಗ್ಗ ಕಟ್ಟಾಗಿ ಹೋಗಿ ಮತ್ತೆ ಇಷ್ಟೊಂದು ತಲೆನೋವಾಗಿ ಒಂದು ಕಾರ್ಯಾಚರಣೆ ಇದು. ಇಲ್ಲ, ಹಗ್ಗ ಕಟ್ಟಾಗಿರೋದು ತುಂಬಾ ಸತಿ ಆಗಿದೆ ಕಿರಣ್. ಯಾಕಂದ್ರೆ ಮಕ್ನಾ ಕಾಡಾನೆದು ಹಗ್ಗ ಕಟ್ಟಾಗಿತ್ತು. ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ಏನ್ ಮಾರ್ತಾಂಡ ಅಂತ ನೀವು ಹೇಳ್ತಿರೋ, ಅದೇ ಮಕ್ನಾ ಕಾಡಾನೆ ನಮ್ಮ ಕಡೆಗರ್ಜೆ ಗುಡ್ಬೆಟ್ಟ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದಾಗ ಅದು ಕೂಡ ಹಗ್ಗ ಕಟ್ ಮಾಡ್ಕೊಂಡಾಗ ನಮ್ ಸಾಕಾನೆಗಳೇ ಕೂಡ ಫೈಟ್ ಮಾಡಿ
ಮಹೇಂದ್ರನೊಟ್ಟಿಗೂ ಫೈಟ್ ಮಾಡಿತ್ತು, ಮತ್ತೆ ಇನ್ನೊಂದು ಸುಗ್ರೀವನೇ ಇರ್ಬೋದು ಆ ಸಂದರ್ಭದಲ್ಲೂ ಅದ್ರ ಒಟ್ಟಿಗೆ ಫೈಟ್ ಮಾಡಿ ಮತ್ತೆ ಹಗ್ಗನ ಹಾಕಿ ಮತ್ತೆ ರೆಡಿ ಮಾಡಿ ಅದನ್ನ ಎಳ್ಕೊ ಬರುವಂತ ಕೆಲಸ ಮಾಡಿದ್ರು ಕಿರಣ್. ಮತ್ತೆ ಇನ್ನೊಂದು ಕ್ರಾಂತಿ ಅನ್ನೋ ಆನೆನು ಕೂಡ ಹಗ್ಗ ಹಾಕಿದ್ಮೇಲೂ ಕೂಡ ತುಂಬಾ ರಂಪಾಟ ಆಗಿ ನಮ್ಮ ಪ್ರಶಾಂತನೇ ಕಂಜನ್ ಆನೆಗೂ ಏನೋ ಹೊಟ್ಟೆಗೆ ಕೊರೆ ಚುಚ್ಚಿತ್ತು ಆ ಸಂದರ್ಭದಲ್ಲಿ. ಹಲ್ಸುಲ್ಗೆ ಭಾಗದಲ್ಲಿ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶನ ಇದ್ರು ಅವಾಗ, ಮುಜೀಬ್ ಡಾಕ್ಟರ್ ಕೂಡ ಇದ್ರು, ಮತ್ತೆ ವಸೀಂ ಡಾಕ್ಟರ್ ಕೂಡ ಇದ್ರು ಆ ಸಂದರ್ಭದಲ್ಲಿ. ಮತ್ತೆ ಗುಡ್ಬೆಟ್ಟದಲ್ಲೂ ಕೂಡ ನಮ್ಮ ಮಕ್ನಾ ಕಾಡಾನೆ ಹಿಡಿಯೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ರಮೇಶ್ ಡಾಕ್ಟರ್ ಇರ್ಲಿಲ್ಲ, ನಮ್ಮ ವಸೀಂ ಡಾಕ್ಟರ್ ಮತ್ತೆ ಮುಜೀಬ್ ಡಾಕ್ಟರ್ ಕೂಡ ಆ ಸಂದರ್ಭದಲ್ಲೂ ಇದ್ರು. ಆ ಸಂದರ್ಭದಲ್ಲೆಲ್ಲ ನಾವು ನೋಡಿರೋ ಕಾರ್ಯಾಚರಣೆ ಪ್ರಕಾರ ಹಲ್ಸುಲ್ಗೆ ಭಾಗದಲ್ಲಿ ಕಾಂತಿ ಆನೆ ಹಿಡಿಬೇಕಾದ್ರು ಕೂಡ ಸೆರೆ ಹಿಡಿಯೋದಿದ್ದಲ್ಲ, ಅದು ರೇಡಿಯೋ ಕಲರ್ ಅಳವಡಿಕೆ ಮಾಡಿದ್ದು. ಆ ಸಂದರ್ಭದಲ್ಲೂ ಹಗ್ಗ ಹಾಕೋ ಟೈಮಲ್ಲಿ ಹಗ್ಗ ಹಾಕಿರ್ಲಿಲ್ಲ, ಆ ಸಂದರ್ಭದಲ್ಲೂ ಸ್ವಲ್ಪ ಎಡವಟ್ಟಾಗಿತ್ತು, ಸಾಕಾನೆಗಳೇ ಗುದ್ದಾಡಿದ್ದು. ಈ ತರ ಎಲ್ಲ ಒಂದು ನಡೆದಿದಾವೆ, ಏನು ಹಗ್ಗ ಕಟ್ಟಾಗ್ದಲೆ ಏನು ಇಲ್ಲ, ನಡೆದಿದಾವೆ. ಆದ್ರೆ ಇಷ್ಟು ಆಕ್ಟಿವ್ ಆಗಿ ಓಡೋಗಿರುವಂತದ್ದು ಇದೇ ಮೊದ್ಲು. ಇಷ್ಟು ಒಂದು ರೋಷಾವೇಶ ತೋರಿಸಿ ಎಲ್ಲಾ ಸಾಕಾನೆಗಳಿಗೆ ಏನ್ ಸುತ್ತುವರಿತು, ನೀವು ಎಲ್ಲಾ ವಿಡಿಯೋ ವೈರಲ್ ಆಯ್ತು ನೋಡಿರ್ಬೋದು, ನಾವು ತುಂಬಾ ದೂರದಲ್ಲಿ ನಿಂತು ನೋಡಿದ್ವಿ. ಯಾಕಂದ್ರೆ ಸ್ವಲ್ಪ ಕ್ರೇಜ್ ಇದೆ ಕಾರ್ಯಾಚರಣೆ ನೋಡೋದು ಅಂತ. ಎಲ್ಲಾ ಹೊಸಬ್ರಿಗಾಗಿರ್ಬೋದು, ಸ್ವಲ್ಪ ನೋಡೋ ಜನಗಳಿಗೆ, ಈಗ ಒಂದು ಪಡ್ಡೆ ಹುಡುಗರು ಇರ್ತಾರೆ, ಏನ್ ಕಾರ್ಯಾಚರಣೆ ಆನೆ ಬಂತು ಅಂದ್ರೆ ಖುಷಿಯಿಂದ ಹೋಗಿ ಕಾರ್ಯಾಚರಣೆನ ಕದ್ದು ಮುಚ್ಚಿ ನೋಡಕ್ಕೂ ಹೋಗ್ತಾರೆ. ಇದೊಂದು ಕಾರ್ಯಾಚರಣೆನ ನೋಡಿ ಇಲಾಖೆಯವರು ಯಾಕೆ ತಡೆ ಹಿಡಿತಾರೆ ಅನ್ನೋದು ಇದನ್ನ ನೋಡಿ ಕಲಿಬೇಕಂತ ನಾನು ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳ್ತೀನಿ ಕಿರಣ್. ಯಾಕಂದ್ರೆ ತುಂಬಾ ಸೇಫ್ಟಿ ವಹಿಸೋದು ತುಂಬಾ ಒಂದು ಒಳ್ಳೇದಿದೆ. ಯಾಕಂದ್ರೆ ಅದೇ ಕಾಡಾನೆ ಜನಗಳು ಏನ್ ವಿಡಿಯೋಗಳನ್ನ ಹಿಡಿತಾ ಇದ್ರು, ಅದನ್ನ ನೋಡ್ತಾ ಇದ್ರು, ಆ ಭಾಗಕ್ಕೆ ನುಗ್ತಾ ಇದ್ರೆ ತುಂಬಾ ಅನಾಹುತಗಳು ಸಂಭಾವನೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ನಾವು ದೂರದಲ್ಲಿ ಇದ್ವಿ ಬಿಡಿ, ಇಲ್ಲ ಮರದ ಮೇಲೆ ಒಂದು ದಪ್ಪವಾದ ಮರದ ಮೇಲೆ ಎಲ್ಲಾದ್ರೂ ಕೂತಿ ನೋಡೋದಾದ್ರೂ ಏನು ಸೇಫ್ ಆಗಿರ್ತಾರೆ. ಆದ್ರೆ ದೂರದಲ್ಲೂ ಕದ್ದು ಮುಚ್ಚಿ ನೋಡಿದಾಗ ಏನಾಗುತ್ತೆ, ತೊಂದರೆಗಳು ಸಂಭವಿಸ್ತಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್.